ಅವರು ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಈಸ್ಟ್ ವೆಸ್ಟ್ ಎಂಟರ್ಟೈನರ್ಸ್ ಇಂದ ಡಾಕ್ಟರ್ ರಾಜೀವ್ ಮತ್ತೆ ಕ್ರಾಂತಿ ಪ್ರಸಾದ್ ಅವರಿಗೆ. ಸರ್ ಬನ್ನಿ, OTT ಪ್ಲಾಟ್ಫಾರ್ಮ್ ಬಗ್ಗೆ ಅನೌನ್ಸ್ ಮಾಡಿ ಬನ್ನಿ, ಪ್ಲೀಸ್ ಬನ್ನಿ. ಹಾಗೆ ರವಿ ಸಿಂಧನೂರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಸಿನಿಮಾದ ನಿರ್ಮಾಪಕರಾದ ಉಮೇಶ್ ಸರ್ ಅವ್ರಿಗೆ ಬಹಳ ಆತ್ಮೀಯರು. ರವಿ ಸಿಂಧನೂರ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಡಾಕ್ಟರ್ ರಾಜೀವ್ ಸರ್, ಕ್ರಾಂತಿ ಪ್ರಸಾದ್ ಸರ್. ಎಸ್, OTT ಕೊಲಾಬ್ರೇಷನ್ ಬಗ್ಗೆ ಯಾವ ಪ್ಲಾಟ್ಫಾರ್ಮ್? ಎಲ್ರಿಗೂ ನಮಸ್ಕಾರ. ನಾನು ಕನ್ನಡದವನೇ, ಆ್ಯಕ್ಚುಲಿ ಸೆಟಲ್ಡ್ ಇನ್ ಹೈದರಾಬಾದ್. ನಾವು ಸುಮಾರು ಸಿನಿಮಾಗಳು, ಒಳ್ಳೆ ಸಿನಿಮಾಗಳು, ಒಳ್ಳೆ ಕಂಟೆಂಟ್ ಸಿನಿಮಾಗಳು, ಎಲ್ಲ ಲ್ಯಾಂಗ್ವೇಜ್, ಸೊ ತೆಲುಗು, ಕನ್ನಡ, ತಮಿಳ್, ಮಲಯಾಳಂ, ಹಿಂದಿ ಎಲ್ಲ ಮಾಡ್ತಿದ್ದೀವಿ. ಸೊ ಇದು ನಮ್ಮ ಕಂಪ್ನಿಯಿಂದ ಲೈಕ್ 1800+ ಇದು ಶೇಷ ಮೂವಿ. ಇದು ಉದ್ದೇಶ ಏನಪ್ಪ ಅಂದರೆ, ಈಸ್ಟ್ ವೆಸ್ಟ್ ಎಂಟರ್ಟೈನ್ಮೆಂಟ್ಸ್ ಕಡೆಯಿಂದ ನಾವಾಗಲಿ ರಾಜೀವ್ ಅವರಾಗಲಿ ನಮಗೆ ಕ್ವಾಲಿಟಿ ಚೆನ್ನಾಗಿ ಇಷ್ಟ ಆಯಿತು ಫಸ್ಟ್ ಆಫ್ ಆಲ್. ಸೊ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಲೈನ್ ಇದೆ ಆ ಬಾರ್ಡ್ರಲ್ಲಿ ನಡೆಯೋದು. ಸೊ ಅದಕ್ಕಾಗಿ ನಾವು ಇದು ಓಕೆ, ನಾವು ಒಂದು ನಮ್ಮ ಇದರಿಂದ ಒಂದು ಒಳ್ಳೆ ಪ್ಲಾಟ್ಫಾರ್ಮಲ್ಲಿ ಒಳ್ಳೆ ಸಿನಿಮಾಗಳು ನಾವು ಮಾಡ್ತಾ ಇದ್ದೀವಿ ಅಫ್ಕೋರ್ಸ್. ಸೊ ರಾಜೀವ್ ಅವರು ಆ್ಯಕ್ಚುಲಿ ಇವರು US ಇದ್ದು ಸೊ ಹೈದರಾಬಾದಲ್ಲಿ ಸೆಟ್ಲ್ ಆಗಿರೋದು. ಸೊ ಇಬ್ಬರು ಸೇರಿ ನಾವು ಮಾಡ್ತಾ ಇದ್ದೀವಿ. ಸೊ ಈಸ್ಟ್ ವೆಸ್ಟ್ ನೋಡ್ತಾ ಇದ್ದೀರಿ, ಇಟ್ಸ್ ಎ ವೆರಿ ಫೇಮಸ್ OTT ಪ್ಲಾಟ್ಫಾರ್ಮ್. ಸೊ ನಾವು ಕೊಲಾಬ್ರೇಟ್ ಆಗಿ ಈಗ ಒಂದು ಅನೌನ್ಸ್ಮೆಂಟ್ ಮಾಡ್ತೀವಿ ಯಾವುದಿದೆ ಅಂತ ಹೇಳ್ಬಿಟ್ಟು. ಸೊ ರಾಜೀವ್ ಅವರು ಕೊಡ್ತಾ ಇದ್ದೀನಿ. ಸರ್ ಕನ್ನಡ ಸಿನಿಮಾ ತುಂಬ ಕಡಿಮೆ. ಈಗ ನಾವು ಮತ್ತೆ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೌದು, ಅದಕ್ಕೆ ನಾವು ಫೋಕಸ್ ಕನ್ನಡ ಕೂಡ ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ನಾವು ಬಂದಿದ್ದು ಒಳ್ಳೊಳ್ಳೆ ಸಿನಿಮಾಗಳನ್ನ ತಗೋಣ ಅಂತ. ಖಂಡಿತ ಸರ್, ಖಂಡಿತ ಒಳ್ಳೆ ಸಿನಿಮಾಗಳು ಬರಬೇಕು, ಒಳ್ಳೆ ಟ್ಯಾಲೆಂಟ್ಸ್ ಎಲ್ಲ ಹೊರಗಡೆ ಬರ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶ. ಸೊ ಖುಷಿ ಆಯಿತು. ನಾನು ಬಳ್ಳಾರಿ ಜಿಲ್ಲೆಯವನು ಸರ್. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೋ ಮಚ್ ಎಸಿಮ್ ಸರ್.